ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಸಹಿತ ನನ್ನ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಲಿ ಅಂತ ನಾನು ಕೇಳ್ಕೊಡ್ತೀನಿ. ಸೊ ಇದು ಶನಿವಾರದ ಬ್ಲಾಗ್. ಇವತ್ತು ನಾನು ಏನು ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಹಸುಗಳು ಯಾಕೆ ಟೈಮಿಗೆ ಸರಿಯಾಗಿ 7ಗೆ ಬರಲ್ಲ, ಮತ್ತು ನಾವು 7 ಕೊಡಿಸಿದ ತಕ್ಷಣ ಯಾಕೆ 7 ನಿಲ್ಲಲ್ಲ ಅನ್ನೋದು ಮೇಯ್ನ್ ಈಗಿನ ಪ್ರೆಸೆಂಟ್ ಸಿಚುಯೇಷನ್ ಹೈನುಗಾರಿಕೆ ಮಾಡೋರಿಗೆ ಇದೊಂದು ದೊಡ್ಡ ತೊಂದರೆ ಆಗಿದೆ. ಸೊ ಅದ್ರ ಬಗ್ಗೆ ನಾವು ಯಾವ ರೀತಿ ಹಸುನ ನೋಡ್ಕೊಳ್ಬೇಕು, ಮತ್ತು ನಾವು ಯಾವ ರೀತಿ ಅವಕ್ಕೆ ಮೇವನ್ನು ಕೊಡಬೇಕು, ಯಾಕೆ ಅವು ಟೈಮಿಗೆ ಸರಿಯಾಗಿ 7ಗೆ ಅಂದರೆ ಹೀಟಿಗೆ ಬರಲ್ಲ, ನಾವು ಮಾಡೋ ತಪ್ಪುಗಳೇನು, ಅದಕ್ಕೆ ನಾವೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋವಷ್ಟು, ಮತ್ತು ಎಲ್ಲ ಗೊತ್ತು ಅಂತ ನಾನು ಹೇಳಲ್ಲ, ನನಗೆ ಗೊತ್ತಿರೋವಷ್ಟನ್ನ ನಾನು ನಿಮಗೆ ತಿಳ್ಸಕ್ಕೆ ಬಂದಿದ್ದೀನಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಈಗ ನಾವು ಸ್ಟಾರ್ಟಿಂಗು ಗಬ್ಬೆರ ಹಸು ತಗೊಂಬಂದು ಅದು ಈದು ಕರ ಹಾಕಿದ ಆದಮೇಲೆ ಅದು ಕರ ಹಾಕಿ 3 ತಿಂಗಳಿಗೆ 7 ಬರುತ್ತೆ. ಕೆಲವೊಬ್ರು ಕೊಡಿಸ್ತಾರೆ, ಕೆಲವೊಬ್ರು ಇಲ್ಲ ಇನ್ನು ಹಸೆ ಮೈ ಇನ್ನೊಂದು 3 ತಿಂಗಳು ಜಾಸ್ತಿ ಹಾಲು ಬರುತ್ತೆ ಕರ್ಕೊಂಡು ಆಮೇಲೆ 7 ಕೊಡ್ಸೋಣ ಅನ್ನೋರು ಇರ್ತಾರೆ. ಅದು ಅವ್ರವ್ರ ಮೇಲೆ ಡಿಪೆಂಡ್. ಸೊ ನನ್ನ ಪ್ರಕಾರ ಹೇಳ್ಬೇಕಂದ್ರೆ 3 ತಿಂಗಳಿಗೆ ಬಂದಾಗ ಬಿಟ್ಟು ನೆಕ್ಸ್ಟ್ ಇವಾಗ 4 ತಿಂಗಳು, ಇವಾಗ 20 ದಿನಕ್ಕೆ ಒಂದ್ಸತಿ ಬರ್ತವೆ ಅವು 7ಗೆ. ಸೊ 3 ತಿಂಗಳಿಗೆ ಕರೆಕ್ಟು 3 ತಿಂಗಳು ಆದಮೇಲೆ ಬರುತ್ತಲ್ಲ, ಅದನ್ನು ಬಿಟ್ಟು ಅದು ಆಗಿ 2ನೇ ಬೆದೆಗೆ ನಾವು 7 ಕೊಡಿಸಿದ್ರೆ ಬೆಟರು. ಯಾಕಪ್ಪ ಅಂದರೆ ಹಸು ಇದ್ದಾಗ ನಾವು ಒಳ್ಳೆ ಫುಡ್ಡನ್ನು ಕೊಡ್ತಾ ಇರ್ತೀವಿ, ಹಾಲು ಜಾಸ್ತಿ ಆಗಲಿ ಅಂತಂದೇಳಿ. ಅವಾಗ ಅವು ಮೈಕಟ್ಟಲ್ಲಿ ಇರ್ತವೆ, ಗರ್ಭಕೋಶನೂ ಸಹಿತ ಯಾವುದೇ ರೀತಿ ವೀಕ್ ಆಗೋದಾಗಲಿ ಅಥವಾ ಬೇರೆ ಏನೂ ತೊಂದರೆ ಆಗಿರಲ್ಲ. ಹಸು ಮೈಕಟ್ಟಾಗಿ, ಮೇಯ್ನ್ ಹೇಳ್ಬೇಕಂದ್ರೆ ಹಸು ಮೈಕಟ್ಟಾಗಿರುತ್ತೆ ಅಂತಂದೇ ಹೇಳ್ಬೋದು. ಸೊ ಆಗ 7 ಕೊಡಿಸಿದ್ರೆ 100ಕ್ಕೆ 99% 7 ನಿಲ್ಲುತ್ತೆ ಆಗ. ಸೊ ನಾವೇನು ಮಾಡ್ತೀವಿ ಅಂದರೆ, ಈಗ ನಾವು ಡೈರಿಗೆ ಹಾಲು ಹಾಕೋ ಕಾರಣ ದುಡ್ಡು ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದರೆ, 3 ತಿಂಗಳಿಗೆ ಬಂದಿರುತ್ತೆ ಬೇಡ 4 ತಿಂಗಳಿಗೆ ಕೊಡ್ಸಲ್ಲ, 6 ತಿಂಗಳು 7 ತಿಂಗಳಾದ್ರೂ 7 ಕೊಡಿಸಿ ಹಾಲು ಬೇಗ ನಿಲ್ಲುತ್ತೆ. ಇಲ್ಲ ಅಂದರೆ ಇವಾಗ ಬೇಡ 7 ಕೊಡಿಸೋದು, ನಿಧಾನಕ್ಕೆ ಕೊಡ್ಸೋಣ ಹಾಲು ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ದುಡ್ಡಿನ ಆಸೆಗೋಸ್ಕರ ಡೈರಿಗೆ ಹಾಲಾಗಿದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಬರುತ್ತೆ ಇನ್ನೊಂದು 2 ತಿಂಗಳು ಅಂತಂದೇಳಿ, ದುಡ್ಡಿನ ಆಸೆಗೋಸ್ಕರ ನಾವು ಇನ್ನೂ ಒಂದು 2 ತಿಂಗಳು 3 ತಿಂಗಳು ಹಿಂಗೆ ಮುಂದೂಡ್ಕೊಂಡು ಬಂದಂಗೆ ಹಸುಗಳಲ್ಲಿ ಗರ್ಭಕೋಶದ ಬೆಳವಣಿಗೆ ವೀಕ್ ಆಗ್ತಿರುತ್ತೆ. ಮತ್ತು ಕೆಲವೊಂದು ಸಲ ನಾವೀಗ ಕಂಟಿನ್ಯೂಸ್ ಈದಾಗ ಹಸೆ ಮೇವು, ಒಣೆ ಮೇವು, ಬೂಸ, ಹಿಂಡಿ ನಾವೇನು ಕೊಡ್ತೀವಿ ಅದನ್ನು ನಾವು ಹಸು ಈದಿದೆ ವೀಕ್ ಆಗಬಾರ್ದು, ಹಾಲು ಚೆನ್ನಾಗಿ ಬರಲಿ ಅಂತ ನಾವು ಕಂಟಿನ್ಯೂಸ್ ಕೊಡ್ತಾ ಬರ್ತೀವಿ. ಒಂದು 3-4 ತಿಂಗಳು ಆದಂಗೆ ಅದು ಯಥಾ ಪ್ರಕಾರ ಒಂದೇ ಸಮ ಕೊಡೋದಿಲ್ಲ. ಸೊ ಅವಾಗ ನಾವೇನು ಮಾಡ್ತೀವಿ, ಹಾಲು ಕಡಿಮೆ ಮಾಡ್ದಂಗೆ ಬೂಸನೂ ಸಹಿತ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಬರ್ತೀವಿ. ಸೊ ಆಗ ಹಸು 7 ನಿಲ್ಲೋದಕ್ಕೆ ತುಂಬ ತೊಂದರೆ ಮಾಡುತ್ತೆ. ಈಗ ಗರ್ಭಕೋಶದ ಬೆಳವಣಿಗೆ ಕಡಿಮೆ ಇರ್ಬೋದು, ಅಥವಾ ನಾವು ಕೊಡೋ ಬೂಸದಲ್ಲಿ ನಾವು ವೇರಿಯೇಷನ್ ಮಾಡ್ತೀವಿ, ಹಾಕೋ ಮೇವಿನಲ್ಲಿ ನಾವು ವೇರಿಯೇಷನ್ ಮಾಡ್ತೀವಿ, ಆಗ ಹಸು 7 ನಿಲ್ಲೋಕ್ಕೆ ತೊಂದರೆ ಆಗುತ್ತೆ. ಮತ್ತು ಇನ್ನೊಂದು, ನಾವೀಗ ಏನು ಫಸ್ಟ್ಗೆ ಹಸು ತಂದು ನಾವೀಗ 2 ಟೈಮ್ ಒಣೆ ಮೇವು 1 ಟೈಮ್ ಹಸೆ ಮೇವು ಅಂತಂದೇಳಿ ನಾವೇನು ಒಟ್ಟು ಯಾರ್ಯಾರು ಏನೇನು ರೂಢಿ ಮಾಡ್ಕೊಂಡಿರ್ತೀರ ಕಂಟಿನ್ಯೂಸ್ ಆಗಿ ಅದೇ ಥರನೇ ನಾವು ಮೇಂಟೈನ್ ಮಾಡ್ಕೊತಾ ಬಂದರೆ ಯಾವುದೇ ರೀತಿ ನಮಗೆ 7 ನಿಲ್ಲಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಮತ್ತು ಇನ್ನೊಂದು, ನಾವು ಹಸು ತರ್ಬೇಕಾದ್ರೆ ಅಲ್ಲಿ ನೋಡಿ ವಯಸ್ಸು ಆಯ್ತಾ ಇಲ್ವಾ, ಅಥವಾ ಇದು ಇವಾಗ ಈ ಸೂಲಿ ಈದ ಮೇಲೆ ನೆಕ್ಸ್ಟ್ ಸೂಲಿ 7 ನಿಲ್ಲುತ್ತಾ ಇಲ್ವಾ ಅನ್ನೋದನ್ನು ಸ್ವಲ್ಪ ಅಲ್ಲಿ ನೋಡ್ತಾರೆ, ಏಜ್ ಆಗಿದೆ ಎಷ್ಟು ಏನು ಅಂತಂದೇಳಿ. ಸೊ ಆ ಹಲ್ಲುಗಳನ್ನ ನೋಡಿ ನಾವು ಹಸುಗಳನ್ನು ತರಬೇಕು. ಮತ್ತು ಪ್ರಾಯ ಇರೋ ಹಸುಗಳು ತಂದರೆ 100% ಸಹಿತ ಅದು 7 ನಿಲ್ಲುತ್ತೆ. ಪ್ರಾಯ ಇರೋ ಹಸುಗಳಾದರೆ, ಸ್ವಲ್ಪ ವಯಸ್ಸಿರೋವಾದರೆ ನಿಲ್ಲಲ್ಲ. ಅದರಲ್ಲೂ ಈಗ 4 6 ಅಂತ ಏನು ಹೇಳ್ತಾರೆ ಆ ಹಸುಗಳಲ್ಲೇ ನಿಲ್ಲುತ್ತೆ. 8 ಇದ್ದಾಗ ನಿಲ್ತವೆ, ಒಂದೊಂದು ಹಸುಗಳು ನಿಲ್ತವೆ, ಒಂದೊಂದು ಹಸುಗಳು ನಿಲ್ಲಲ್ಲ. ಸೊ ಹಾಗಾಗಿ ನಾವು ಆದಷ್ಟು ಒಂದು 5-10 ಸಾವಿರ ರೂಪಾಯಿ ಮಕ ನೋಡ್ದಂಗೆ ಆದಷ್ಟು 7 ನಿಲ್ಲೋ ಅಂಥವು ಪ್ರಾಯ ಇರೋಂಥ ಹಸುಗಳು ತಂದರೆ ನಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ನಾವೀಗ ಪ್ರಾಯ 2ನೇ ಸೂಲು 3ನೇ ಸೂಲು ಅಂತೇಳಿ 2 4 6 ಈ ಥರ ಪ್ರಾಯ ಇರೋ ತಂದರೆ ನಾವು ಒಂದು 3-4 ಸೂಲು ಇಟ್ಕೊಂಡು ನಾವು ಅದನ್ನು ಸಹಿತ ಪ್ರಾಯ ಇರುತ್ತೆ ನಾವು ಮಾರ್ಬೇಕಾದ್ರೇನು ತಂದಿರೋ ರೇಟಿಗೆ ಒಂದು 5-10 ಸಾವಿರ ಅಷ್ಟೇ ನಮಗೆ ಲಾಸ್ ಆಗುತ್ತೆ, ಅಥವಾ ತಂದಿರೋ ರೇಟಿಗೆ ಮಾರ್ಬೋದು. ಇನ್ನೊಂದು, ನಾವೀಗ 60 ಸಾವಿರ ಕೊಟ್ಟು ತಂದಿರ್ತೀವಿ ಅಂದರೆ 60 ಸಾವಿರಕ್ಕೆ ಮಾರೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಈಗ ತಂದು 1 ವರ್ಷ ಹಾಲು ಕರ್ಕೊಂಡು ಕುಡ್ದಿರ್ತೀವಿ, ಗೊಬ್ಬರ ಆಗಿರುತ್ತೆ, ಎಲ್ಲ ದುಡ್ಕೊಂಡಿರ್ತೀವಿ. ಸೊ ನಾವು ಅದೇನೇ ಕಂಡೀಷನ್ ಬೇರೆ ತೊಗೊಳಕ್ಕೆ ಬಂದಾಗ ಸಹಿತ ನಾವು ಕಂಡೀಷನ್ ಮಾಡಿ ಕೂತ್ಕೊಳ್ಬಾರ್ದು. ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲರ ಹತ್ರನೂ ಕಾಂಪ್ರಮೈಸ್ ಅನ್ನೋದು ಇರಲೇಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಹಸುಗಳನ್ನ ಕೊಡ್ಬೋದು.
ಮತ್ತು 7 ಈ ರೀತಿ ಮೇವು ಸರಿಯಾಗಿ ಕೊಟ್ಟಿರಂದರೆ, ಮತ್ತು ನೀವು ಏನು ಡೈರಿಲಿ ಮಿನರಲ್ಸ್ ಮಿಕ್ಸ್ ಅಂತ ಏನು ಕೊಡ್ತಾರೆ ಅದನ್ನು ಅವರು ಫ್ಲ್ಯಾಟು ಡಿಗ್ರಿ ಬರಲಿ ಅನ್ನೋ ಕಾರಣಕ್ಕಲ್ಲ ಕೊಡೋದು. ಹಸುಗಳು ಯಾವುದೇ ರೀತಿ ವೀಕ್ ಆಗಬಾರ್ದು, ಗರ್ಭಕೋಶ ಯಾವುದೇ ರೀತಿ ವೀಕ್ ಆಗಬಾರ್ದು, 7 ನಿಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಫ್ಲ್ಯಾಟು ಡಿಗ್ರಿ ಇದೇನು ತಲೆಯಲ್ಲೇ ಇರಲ್ಲ. ಅದು ಮಿನರಲ್ಸ್ ಮಿಕ್ಸ್ ಕೊಡ್ತಾರೆ. ಬಟ್ ನಾವು ಡೈರಿಲಿ ಅದಕ್ಕೆ 70 ರೂಪಾಯಿ ಒಂದು, 30 ರೂಪಾಯಿ ಒಂದು, ಟೋಟಲ್ 200ರಿಂದ 100 ರೂಪಾಯಿ ಖರ್ಚಾಗುತ್ತೆ. ನಾವೇನು ಅನ್ಕೊಂತೀವಿ ನಮ್ದು ಹೆಂಗು ಫ್ಲ್ಯಾಟು ಡಿಗ್ರಿ ಬರುತ್ತಲ್ಲ ಹೇಳು ಅದನ್ನೇ ಯಾಕೆ ತಗೊಂಡೋಗೋಣ, ಮಿನರಲ್ಸ್ ಮಿಕ್ಸ್ ಅದಕ್ಕೆ 100 ರೂಪಾಯಿ ಕಟ್ ಮಾಡ್ಕೊಳ್ತಾರೆ, ಅದು ಒಂದು ವಾರನೂ ಬರೋಲ್ಲ ಅನ್ಕೊಂತೀವಿ. ಅದನ್ನು ತರೋದೇ ಇಲ್ಲ. ಡೈರಿಯಲ್ಲಿ ಏನು ಬೂಸ ಕೊಡ್ತಾರೆ ಅದೊಂದು ಬೂಸ ತಗೊಂಡು ಬಂದಿರ್ತೀವಿ. ನಾವು ಅದೇ ತಪ್ಪು ಮಾಡಿರೋದು, ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದು ಯಾವತ್ತೂ ಫ್ಲ್ಯಾಟು ಡಿಗ್ರಿ ಬರಲ್ಲ ಅಂತ ಕೊಡಲ್ಲ, ಅವರು ಬರಲಿ ಅಂತಂದು ಕೊಡೋದಿಲ್ಲ. ಹಸು ಇವಾಗ ನಾವೇನು ತಂದಾಗ ಹೆಂಗಿರ್ತಾವ ಹಂಗೇನೆ ಮೈ ಕಟ್ಟಾಗಿ ಚೆನ್ನಾಗಿರಲಿ. ಮೇಯ್ನ್ ಕಾರಣ ಏನು ಅಂದರೆ ಗರ್ಭಕೋಶ ವೀಕ್ ಆಗ್ದಲೇ ಇರಲಿ ಅನ್ನೋ ಕಾರಣಕ್ಕೋಸ್ಕರನೇ ಮಿನರಲ್ಸ್ ಮಿಕ್ಸ್ ಕೊಡೋದು. ದಯವಿಟ್ಟು ಡೈರಿಗೆ ಹಾಲು ಹಾಕೋರು ಡೈರಿಗೆ ಸಿಗೋ ಮಿನರಲ್ಸ್ ಮಿಕ್ಸ್ನ ತಂದು ಹಾಕಿ. ನಾವು ಮಾಡ್ಕೊಂಡಿರೋ ತಪ್ಪನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ನಾವು ಫಸ್ಟ್ ಸ್ಟಾರ್ಟಿಂಗ್ ಹಂಗೆ ಅಂದ್ಕೊತಿದ್ದು, ತರ್ತಾ ಇರಲಿಲ್ಲ. ಮತ್ತು ಫ್ಲ್ಯಾಟು ಡಿಗ್ರಿ ಬಂದಿಲ್ಲ ಪೂರ ಕಡಿಮೆ ಆಯ್ತು ಅಂದರೆ ತರ್ತಾ ಇದ್ವಿ. ಆವಾಗ ನಮ್ಮ ಮನೆಯವ್ರು ಹೇಳೋರು ಇದು ಫ್ಲ್ಯಾಟು ಡಿಗ್ರಿಗಲ್ಲ, ಇದಕ್ಕೇನೆ ಡೈರಿಲಿ ಇದೇ ಥರನೇ ಹೇಳ್ಕೊಡೋದು, ನಾವು ತರಲ್ಲ ಅಷ್ಟೇ, 130 ರೂಪಾಯಿ ಸುಮ್ಮನೆ ವೇಸ್ಟು ಅಂತಂದೇಳಿ ನಾವು ತರಲ್ಲ ಅಂತ ಹೇಳೋರು. ಸೊ ಅದೊಂದು. ಮತ್ತು ಏನು ಕಡಲೆಕಾಯಿ ಹಿಂಡಿನ ದಯವಿಟ್ಟು ಫಸ್ಟಿಂದ ನಾವೇನು ಸ್ಟಾರ್ಟ್ ಮಾಡಿ ಕೊಡ್ತೀವಿ ಕೊನೆಯವರೆಗೂ ಅದು ಹಾಲು ಕಮ್ಮಿ ಕೊಡಲಿ ಜಾಸ್ತಿ ಕೊಡಲಿ ಹೆಂಗೆ ಕೊಡಲಿ ದಯವಿಟ್ಟು ಕಡಲೆಕಾಯಿ ಹಿಂಡಿನ ಕೊಡ್ತಾ ಬನ್ನಿ. ಅದರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ಮತ್ತು ಹೀಟ್ ಪದಾರ್ಥ ಆಗಿರೋದ್ರಿಂದ ನಮ್ಮ ಹಸು 7ಗೆ ಬರೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು 7 ನಿಲ್ಲೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ದಯವಿಟ್ಟು ನೀವು ಫಸ್ಟ್ಗೆ ಹಸೆ ಮೇವು ಕೊಡ್ತಿದ್ದೀರಂದರೆ ಕಂಟಿನ್ಯೂಸ್ ಕೊಡ್ತಾ ಬನ್ನಿ. ಹಸೆ ಮೇವು ಇಲ್ಲ ಅಂತಂದೇಳಿ ಹಾಕೋದು ತಪ್ಸೋದು ಮಾಡೋಕ್ಕೆ ಹೋಗ್ಬಿಡಿ. ಹಸುಗಳು ಏನು ಮೇವಿಗೆ ಹೊಂದ್ಕೊಂಡಿರ್ತೇವೋ ಅದೇ ಥರ ಇದ್ದರೆ ಮೈ ಕಟ್ಟಾಗಿ ಚೆನ್ನಾಗಿರ್ತವೆ. ನಾವೀಗ ಹಾಕೋದು ತಪ್ಸೋದು ಅಂತ ವೇರಿಯೇಷನ್ ಮಾಡ್ಕೊಂಡು ಇದ್ದರೆ ನಮಗೆ ಯಾವುದೇ ರೀತಿ ಹಸುಗಳು ಮೈ ಕಟ್ಕೊಂಡು ಇರೋದಿಲ್ಲ. ಆವಾಗಲೇ ನಮ್ಮ ಹಸುಗಳು ವೀಕ್ ಆಗಿದ್ದಾವೆ, 7 ನಿಲ್ಲಲ್ಲ, ಯಾಕೋ 7 ನಿಲ್ತಿಲ್ಲ, ಇದೆ ಅಂತ ಹಸನ ಏನೋ ಈ ಅಂಥದ್ದು ಕೊಟ್ರೆ ಏನೋ ಈ ಹೊಸನ 7 ನಿಲ್ಲಲ್ಲ ಅಂತಂದೇಳಿ ನಾವು ಹೊಸ ಕೊಟ್ಟರ್ನೂ ಬೇಕಂತಿರ್ತೀವಿ, ಹಸನೂ ಬೇಕಂತಿರ್ತೀವಿ. ಈಗ ಹೈನುಗಾರಿಕೆ ಮಾಡೋರಿಗೆ ಮೇಯ್ನ್ 7 ಮುಖ್ಯ. ಅವು ಹಿಂದೆ ಮುಂದೆ 7 ನಿಂತು ಕರು ಆಗ್ತಾ ಇದ್ದರೆ ನಮಗೆ ಲಾಭ. 7 ನಿಂತಿಲ್ಲ ಅಂದರೆ ಈಗ ಏನೋ 1 ವರ್ಷ ಕಾಯ್ಬೋದು, 2-3 ವರ್ಷ 7 ನಿಂತಿಲ್ಲ ಅಂದರೆ ಅವು ಹಾಲು ಸಹಿತ ಜಾಸ್ತಿ ಕೊಡಲ್ಲ. ಇದು ಕರು ಹಾಕಿ ಭಾಳ ದಿನ ಆದರೆ ಹಾಲು ಸಹಿತ ಜಾಸ್ತಿ ಕೊಡಲ್ಲ. ಸೊ ಅಲ್ಲಿ ನಮಗೆ ಹೊಡ್ತಾ ಬೀಳುತ್ತೆ. ಅಲ್ಲಿ ನಾವು ಹೈನುಗಾರಿಕೆ ಮಾಡೋರು ಎಡುವುದು. ಹಸು 7 ನಿಲ್ದಲೇ ಬರೀ 7 ನಿಲ್ಲದೆ ಇದ್ದಾಗ ನಾವಲ್ಲಿ ಹೈನುಗಾರಿಕೆ ಮಾಡೋರು ಎಡುತ್ತೀವಿ. ಸೊ ಆ ತಪ್ಪು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದಾದಮೇಲೆ ಹಸು ಈಟಿಗೆ ಬರಬೇಕಂದ್ರೆ ಆದಷ್ಟು ಮೊಳಕೆ ಹುರುಳಿಕಾಳನ್ನ ಬೂಸದ ಜೊತೆಗೆ 7 ಕೊಡಿಸಿರೋ ಹಸುಗಲ್ಲ, ಹಸು 7 ಕೊಡಿಸಿಲ್ಲ, ಹೀಟಿಗೆ ಬರ್ತಾ ಇಲ್ಲ ನಮ್ಮ ಹಸು ಅನ್ನೋರು ಬೂಸದ ಜೊತೆಗೆ ಮೊಳಕೆ ಹುರುಳಿಕಾಳನ್ನು ಜಾಸ್ತಿ ಯಥೇಚ್ಛವಾಗಿ ಕೊಡಿ. ಸೊ ಮೊಳಕೆ ಹುರುಳಿಕಾಳಿಗೆ ಹೇಳಿ ಮಾಡಿಸಿದಂಥ ಮೆಡಿಸನ್ನು ಮನೆ ಮದ್ದು ಅಂತಂದು ಹೇಳ್ಬೋದು. ನಾವೇನೇ ಅಂಗಡಿಗಳಿಂದ ಮಾತ್ರೆ ತಂದಾಕಿರೂ ಮೊಳಕೆ ಹುರುಳಿಕಾಳಿ ಸಿಗೋವಂಥ ಬೆಸ್ಟ್ ರೀಸನ್ನು ಬೇರೆ ಒಂದಕ್ಕೆ ಸಿಗಲ್ಲ ಅಂತಂದು ಹೇಳ್ಬೋದು. ಅದಾದಮೇಲೆ ಅದು ಹೀಟಿಗೆ ಬಂದು ಅಂಟಾಡಿಸಿದಾಗ ದಯವಿಟ್ಟು ಈಗ ನಮ್ಮ ಹಸುಗಳು ಒಂದು 3-4 ಸತಿ ಹೀಟಿಗೆ ಬಂದಿಲ್ಲ, ಇವಾಗ ಮೊಳಕೆ ಹುರುಳಿಕಾಳು ಕೊಡ್ತಿದ್ದೀವಿ ಅಂದರೆ ಜಾಸ್ತಿ ಅಂಟಾಡಿಸ್ತಿಲ್ಲ ಅಂದರೆ ಸ್ವಲ್ಪ ಇಷ್ಟು 1 ಇಂಚಷ್ಟಾದರೂ ಅಂಟಾಡಿಸಿರ್ತೈತೆ. ದಯವಿಟ್ಟು ಯಾರು ಬೆಳಗ್ಗೆ ಹೊತ್ತು ಸಗಣಿ ತುಂಬೋರು ನಿಮ್ಮ ಮನೇಲಿ ಹೆಣ್ಮಕ್ಳು ಗಂಡ್ಮಕ್ಳು ಯಾರು ತುಂಬೋರು ದಯವಿಟ್ಟು ಸ್ವಲ್ಪ ಗಮನ ಹರಿಸಿ. ನಾವೀಗ ಹೈನುಗಾರಿಕೆ ಮಾಡೋದ್ರಿಂದ ನಮಗೆ ಅದೇ ಮೇಯ್ನು, ನಾವು ಅದರಿಂದನೇ ಜೀವನ ಕಟ್ಕೊಳ್ತಿದ್ದೀವಿ ಅಂದರೆ ನಮಗೆ ಹಸುಗಳು ಈತಾ ಇರಬೇಕು, ಹಾಲು ಕೊಡಬೇಕು, 7 ನಿಲ್ತಾ ಇರಬೇಕು, ಈತಾ ಇರಬೇಕು. ಈ ಥರ ಇದ್ದರೆ ರೊಟೇಷನ್ ಆದರೆ ಮಾತ್ರ ಹೈನುಗಾರಿಕೆಯಲ್ಲಿ ನಾವು ಮುಂದೆ ಬಂದು ಲಾಭ ಕಾಣೋಕ್ಕೆ ಸಾಧ್ಯ. ಅದಿಲ್ದಲ್ಲಿ ಯಾವಾಗಾರು ಕಟ್ಲಿ ಬಿಡು, ಯಾವಾಗಾರು 7 ತಾಂಡ್ಲಿ ಬಿಡು ಅಂತಂದೇಳಿ ನಾವು ಬಿಟ್ಕೊಂತ ಬಂದರೆ 1.5 ವರ್ಷ 2 ವರ್ಷ ಆದರೆ ಅವು ಏನೇ ಸ್ಟಾರ್ಟಿಂಗ್ ಇದ್ದಾಗ 7-8 ಲೀಟ್ರ್ ಹಾಲು ಕೊಡ್ತವೆ ಅಂದ್ರೂ ಸಹಿತ ಈಗ 7 1.5 2 ವರ್ಷ ಆದರೂ ನಿಂತಿಲ್ಲ, ಅದು ಮತ್ತೆ ಕರು ಹಾಕಿಲ್ಲ ಅಂದರೆ 2 ಲೀಟ್ರ್ 1 ಲೀಟ್ರ್ ಕೊಡುತ್ತೆ. ಆ ಥರ ಹಸುಗಳನ್ನ 2 ಲೀಟ್ರ್ 1 ಲೀಟ್ರ್ ಕೊಡುವಂಥ ಹಸುಗಳನ್ನ ನಾವು 3 ವರ್ಷ 4 ವರ್ಷ ಇಷ್ಟೇ ಕಟ್ಕೊಂಡು ನಾವೆಷ್ಟೇ ಬೂಸ್ ಹಾಕಿ ನಾವೆಷ್ಟೇ ಮೇಂಟೈನ್ ಮಾಡಿದ್ರು ಸಹಿತ ಅವು ಅಷ್ಟೇ ಕೊಡ್ತಿರ್ತವೆ. ಸೊ ಅದು ಒಂದು ಮೇನ್ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಮೆಡಿಸನ್ ಹಾಕೋದಕ್ಕಿಂತ ಮೊಳಕೆ ಹುರುಳಿಕಾಳು ಮನೆ ಮದ್ದನ್ನು ಹಾಕಿ ಮತ್ತು ಅಂಟಾಡಿಸ್ತಿರುತ್ತೆ. ಮತ್ತು ನೀವು ಡಾಕ್ಟ್ರನ್ನ ಕರೆಸಿ 7 ಕೊಡಿಸಿದ ತಕ್ಷಣ 15 ದಿನ ಕಂಟಿನ್ಯೂಸ್ ಆಗಿ ಹಾಳೊಟ್ಟಿಗೆ ಕರಿಬೇವನ್ನು ಕೊಡಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಸು 7ಗೆ ಟೈಮಿಗೆ ಸರಿಯಾಗಿ ಯಾಕೆ ಬರಲ್ಲ ಅಂದರೆ ಒಂದು ವೀಕ್ ಆಗೋ ಕಾರಣ, ಮತ್ತು ನಾವು ಮೇವಿನಲ್ಲಿ ವೇರಿಯೇಷನ್ ಮಾಡ್ತೀವಿ ಮತ್ತು ಬೂಸದಲ್ಲಿ ವೇರಿಯೇಷನ್ ಮಾಡೋ ಕಾರಣ ಹಸುಗಳು ಟೈಮಿಗೆ ಸರಿಯಾಗಿ 7ಗೆ ಬರಲ್ಲ. ಅಕಸ್ಮಾತ್ ಬಂದಿದ್ರು ಸಹಿತ ನಾವು ನೋಡ್ಕೊಂಡಿರಲ್ಲ, ಸಗಣಿ ತುಂಬ್ತಿರ್ತೀವಿ. ಹಸು ನೋಡ್ಕೊಳ್ದಂದ್ರೆ ನಮ್ದು ಅದೇ ಕೆಲಸನೇ ನೋಡ್ಕೊಳ್ಬೇಕು, ಬಟ್ ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ. ಸೊ ಅದು ಒಂದು ಮೇಯ್ನ್ ಪ್ರಾಬ್ಲಮ್ ಆಗಿರ್ಬೋದು.
ಸೊ ನನಗೆ ಗೊತ್ತಿರೋದಿಷ್ಟು. ಇದನ್ನ ಹಲವಾರು ವಿಡಿಯೋಗಳಲ್ಲಿ ನಾನು ಸೆಂಟ್ರಲ್ಲಿ ಹೇಳ್ಕೊತ ಹೋಗಿದ್ದೀನಿ. ಬಟ್ ಅಷ್ಟಾಗಿ ಅವ್ರಿಗೆ ಬೇರೆಯವ್ರಿಗೆ ಅರ್ಥ ಆಗಿತ್ತು ಹೆಂಗೋ ಅದು ನನಗೆ ಗೊತ್ತಿಲ್ಲ. ಸೊ ಪದೇ ಪದೇ ಕೇಳ್ತಾಯಿದ್ರು, ಅದಕ್ಕೋಸ್ಕರ ನಾನು ಹೇಳಿದೆ. ಇನ್ನೊಂದು ಇದರಲ್ಲಿ ಒಂದಿದು ಏನು ಒಂದು ಸೆಪ್ಪೆ ಬಣ್ವೆ ತೋರಿಸ್ತೀನಿ ನೋಡಿ, ಕಾಣಿಸ್ತಿದೆ ಅನ್ಕೋತೀನಿ. ನೋಡಿ, ಇದು ಸೆಪ್ಪೆ ಬಣ್ವೆ. ನಾವು ಅದನ್ನು ಮಾರ್ಬೇಕು ಅನ್ಕೊಂಡಿದ್ದೀವಿ. ಈ ವಿಡಿಯೋ ನೋಡಿದವರು ಇಲ್ಲೇ ಹಿರಿಯೂರ ಹತ್ರ ಇರೋರು ಯಾರಿಗಾದ್ರೂ ಬೇಕು ಅಂದರೆ ನೋಡಿ. ಅದರಲ್ಲಿ ಒಂದು 4 ಲೋಡ್ ಸೆಪ್ಪೆ ಒಟ್ಟಿದ್ದೀವಿ, ಕುಂತಿದೆ ಬಣ್ವೆ ಒಟ್ಟು 4 ಲೋಡ್ ಒಟ್ಟಿದ್ದೀವಿ. ಸೊ ರೇಟ್ ಏನು ಎಷ್ಟು ಅಂತ ನೀವು ವಿಡಿಯೋ ನೋಡಿ. ಬೇಕು ಅಂದರೆ ಹಿರಿಯೂರ ಹತ್ರ ಇರೋರು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ರೇಟ್ ಎಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಾನು ಹಸನ ಒಳಗೆ ಕಟ್ಟಿ ಮೇವಾಗಬೇಕು ಫ್ರೆಂಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಎಷ್ಟು ದಿಮಾಕು ನೋಡಿ. ಸೆಪ್ಪೆನೆಲ್ಲ ಬಿಟ್ಕೊಂಡೈತೆ. ಸಿಟ್ಟೆ ಬರ್ತೈತೆ ನನಗೆ ಈ ಥರ ಸೆಪ್ಪೆ ವೇಸ್ಟ್ ಮಾಡಿಬಿಟ್ಟು. ನಾವೆಷ್ಟು ಕಷ್ಟಪಟ್ಟು ಕೊಯ್ದು ಕೂಲರ್ನಿಟ್ಟು ಕೊಯ್ದು ನಾವೆಷ್ಟು ಕಷ್ಟಪಟ್ಟಿರ್ತೀವಿ. ಆದರೆ ನನ್ನ ಮಗನ ವೆಚ್ಚ ಬಿಟ್ಕೊಂಡು ಕಾಲಕ್ಕೆಲ್ಲ ಹೇಳ್ಕೊಂಡ್ರೆ ಬೇಜಾರಾಗಲ್ಲ ಫ್ರೆಂಡ್ಸ್. ನೋಡಿ ನಿಂತವ್ರು ನಮ್ಮ ಮನೆ ಮಹಾಲಕ್ಷ್ಮೀರು ಮಹಾರಾಣಿ.